ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ರೈಟ್, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತಾನೆ ಹೇಳ್ಬೋದು. ಬಿಕಾಸ್ ಈ ಒಂದು ವಿಡಿಯೋದಲ್ಲಿ ನಾನು ಕರೆಂಟ್ ಫೀಲಿಂಗ್ಸ್ ನಿಮ್ಮ ಪರ್ಸನ್ದು ಅಲಾಂಗ್ ವಿತ್ ದಟ್ ಥರ್ಡ್ ಪಾರ್ಟಿ ಸಿಚುವೇಶನ್. ರೈಟ್, ತುಂಬ ಜನ ಥರ್ಡ್ ಪಾರ್ಟಿ ಸಿಚುವೇಶನ್ ಮೇಲೆ ಒಂದು ರೀಡಿಂಗ್ ಮಾಡಿ, ಒಂದು ವಿಡಿಯೋ ಮಾಡಿ ಅಂತ ಕೇಳಿದ್ರಿ. ಸೊ ಎಸ್, ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಡೋಣ. ರೈಟ್, ಸೊ ಗೈಸ್, ಹೋಗೋದಕ್ಕೂ ಮುಂಚೆ ಆಪ್ಷನ್ಸ್ ಇರುತ್ತೆ ನಿಮಗೆ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ, ಲೆಟ್ಸ್ ಸಿ. ಇವಾಗ ನಿಮ್ಮ ಕಣ್ಮುಂದೆ 2 ಆಪ್ಷನ್ಸ್ ಬರುತ್ತೆ. ಓಕೆ, ಎಸ್, ನೀವೊಂದು ರೈಟ್ ಆಪ್ಷನ್ ಚೂಸ್ ಮಾಡಿದೀರಾ ಅಂತ ಅನ್ಕೋತೀನಿ. ಹೋಗೋದಕ್ಕೂ ಮುಂಚೆ ಎಸ್, ಇದೊಂಥರ ಡೀಟೇಲ್ಡ್ ಆಗು ಬೇಕು ಅಂದ್ರೆ ಯು ಕ್ಯಾನ್ ಲೆಟ್ ಮಿ ನೋ ಕಾಮೆಂಟ್ ಸೆಕ್ಷನ್ ಅಲ್ಲಿ ಡೀಟೇಲ್ಡ್ ಆಗಿ ಮಾಡಿ ಅಂತ. ಬಟ್ ಈ ಒಂದು ವಿಡಿಯೋದಲ್ಲಿ ಕರೆಂಟ್ ಎನರ್ಜೀಸ್ ನೋಡೋಣ, ಫೀಲಿಂಗ್ಸ್ ನೋಡೋಣ. ಯಾರ ಲೈಫಲ್ಲಿ ಥರ್ಡ್ ಪರ್ಸನ್ ಇದ್ದಾರೆ ಅಂತ ನಿಮಗೆ ಫೀಲ್ ಆಗತ್ತೆ, ನಿಮ್ಮ ಪಾರ್ಟ್ನರ್ದು ಥರ್ಡ್ ಪರ್ಸನ್ ಮೇಲೆ ಏನು ಒಪಿನಿಯನ್ ಇದೆ ಅಂತ ನೋಡೋಣ. ರೈಟ್, ಅಂಡ್ ಇಲ್ಲ, ಯಾರು ಇಲ್ಲ ಅನ್ನೋರ್ಗೆ ಲೆಟ್ಸ್ ಸಿ ಇಫ್ ದೇರ್ ಹೈಡಿಂಗ್, ನಿಮ್ಮಿಂದ ಏನಾದ್ರು ಹೈಡ್ ಮಾಡ್ತಾ ಇದ್ದಾರೆ ಅಂದ್ರೆ ಏನದು ಅಂತ ನೋಡೋಣ. ರೈಟ್, ಸೊ ದಟ್ ಎಲ್ಲ ಸಿಚುವೇಶನ್ ಅಲ್ಲಿ ಇರೋರ್ಗು ಒಂದು ಕ್ಲಾರಿಟಿ ಸಿಗತ್ತೆ. ರೈಟ್, ಓಕೆ ಗೈಸ್, ಸೊ ಫಸ್ಟ್ ಆಪ್ಷನ್ ಚೂಸ್ ಮಾಡಿದವ್ರಿಗೆ ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನೋಡೋಣ ನಿಮ್ಮ ಪರ್ಸನ್, ನಿಮ್ಮಿಬ್ರು ಮಧ್ಯೆ ಕರೆಂಟ್ ಸಿಚುವೇಶನ್ ಹೆಂಗಿದೆ ಅಂಡ್ ನಿಮ್ ಬಗ್ಗೆ ಏನ್ ಫೀಲ್ ಮಾಡ್ಕೊಂತ ಇದ್ದಾರೆ, ಏನ್ ಇಂಟೆನ್ಷನ್ ಇದೆ ಈ ಕನೆಕ್ಷನ್ ಮೇಲೆ. ಅಟ್ ದ ಸೇಮ್ ಟೈಮ್ ಥರ್ಡ್ ಪರ್ಸನ್ ಇರೋರಿಗೆ, ಅವ್ರ ಥರ್ಡ್ ಪರ್ಸನ್ ಮೇಲೆ ಅವ್ರಿಗೆ ಏನ್ ಭಾವನೆಗಳಿದೆ ಅಂತ ನೋಡೋಣ. ಥರ್ಡ್ ಪಾರ್ಟಿ ಇಲ್ಲ ಅಂದ್ರೆ ಏನಾದ್ರು ಹೈಡ್ ಮಾಡ್ತಾ ಇದಾರ ನಿಮ್ಮಿಂದ, ಹೈಡ್ ಮಾಡ್ತಾ ಇದಾರೆ ಅಂದ್ರೆ ಏನದು, ಇದಿಷ್ಟು ಸಿಚುವೇಶನ್ಗೂ ಒಂದು ಕ್ಲಾರಿಟಿ ಕೊಡೋಣ. ರೈಟ್, ಸೊ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ, ದಿಸ್ ಇಸ್ ಕಿಂಗ್ ಆಫ್ ವಾಂಡ್ಸ್, ಕರೆಂಟ್ ಸಿಚುವೇಶನ್ ನಿಮ್ಮಿಬ್ರು ಮಧ್ಯದಲ್ಲಿ. ಈ ಒಂದು ಕನೆಕ್ಷನ್ ಅಲ್ಲಿ ಫಸ್ಟ್ ಮೆಸೇಜ್ ನನಗೆ ಬರ್ತಾ ಇರೋದು, ಯಾರೋ ಒಬ್ರು ಇಲ್ಲಿ ಅಟೆನ್ಷನ್ ನ ಕ್ರೇವ್ ಮಾಡ್ತಾ ಇದ್ದಾರೆ. ಅಂದ್ರೆ ಓಕೆ, ನನ್ನ ಪರ್ಸನ್ ಇಂದ ಅಟೆನ್ಷನ್ ಬೇಕು, ಎವ್ರಿ ಮೂಮೆಂಟ್ ನಾನು ಅವರಿಗೆ ವೆರಿ ಅಟ್ರಾಕ್ಟಿವ್ ಪರ್ಸನ್ ಆಗಿ ಕಾಣಿಸ್ಬೇಕು, ಎವ್ರಿ ಮೂಮೆಂಟ್ ಅವ್ರು ನನ್ನ ಅಡ್ಮೈರ್ ಮಾಡಬೇಕು, ನನ್ನ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಇರಬೇಕು, ಯಾವತ್ತೂ ಅವ್ರಿಗೆ ಫೀಲ್ ಆಗಬಾರ್ದು ನಾನು ಕಡಿಮೆ ಇದ್ದೀನಿ, ನಾನು ಅವರಿಗೆ ರೈಟ್ ಪರ್ಸನ್ ಅಲ್ಲ, ಈ ತರ ಎಲ್ಲ ಫೀಲ್ ಆಗ್ಬಾರ್ದು. ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ. ಸೊ ಇಲ್ಲಿ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ ಒಬ್ರಿಗಿಂತ ಒಬ್ರು ಮೇಲೂ ಆ ತರ ಎಟ್ ದ ಸೇಮ್ ಟೈಮ್ ನಿಮ್ಮ ಪರ್ಸನ್ ಏನ್ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ ಈ ಒಂದು ಕನೆಕ್ಷನ್ ಅಲ್ಲಿ ಮೇ ಬಿ ನಿಮ್ ಕಡೆಯಿಂದ ಸಿಗ್ಬೇಕಾಗಿರೋ ಎಲ್ಲ ಅಟೆನ್ಷನ್ ಸಿಗ್ತಾ ಇದೆ, ನಿಮ್ ಕಡೆಯಿಂದ ಸಿಗ್ಬೇಕಾಗಿರೋ ಎಲ್ಲ ರೀತಿಯಾದ ಒಂದು ಲವ್, ಒಂದು ಫೀಲಿಂಗ್ಸ್ ಆಗಿರ್ಬೋದು, ಒಂದು ಅಟೆನ್ಷನ್ ಆಗಿರ್ಬೋದು, ಎಫರ್ಟ್ ಆಗಿರ್ಬೋದು, ಎಲ್ಲ ಸಿಗ್ತಾ ಇದೆ. ರೈಟ್, ಒನ್ ಆಫ್ ಯು, ಇಬ್ರಲ್ಲಿ ಒಬ್ರಿಗೆ ಸ್ವಲ್ಪ ಈಗೋ ಅನ್ನೋದು ಜಾಸ್ತಿ ಇದೆ. ಅಂಡ್ ಎಟ್ ದ ಸೇಮ್ ಟೈಮ್ ನಂದೇ ಆಗ್ಬೇಕು ಅಥವಾ ನನ್ನ ಕೇಳಬೇಕು ಈ ಪರ್ಸನ್ ಏನಾದ್ರು ಒಂದು ಡಿಸಿಷನ್ ತಗೊಳ್ಳೋದಕ್ಕೂ ಮುಂಚೆ. ಅಂಡ್ ಈ ತರ ಒಂದಷ್ಟು ಭಾವನೆಗಳಿದೆ. ಐ ಡೋಂಟ್ ನೋ, ಪವರ್ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ನಿಮ್ಮಿಬ್ರು ಮಧ್ಯದಲ್ಲಿ ಯಾರೋ ಒಬ್ರು ಸ್ವಲ್ಪ ಅಟೆನ್ಷನ್ ಗ್ರ್ಯಾಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಸ್ವಲ್ಪ ಶೋ ಆಫ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ ನೋಡ್ತಾ ಇದೀನಿ. ಅಂಡ್ ಎಟ್ ದ ಸೇಮ್ ಟೈಮ್ ಒಬ್ರಿಗಿಲ್ ಫೀಲ್ ಆಗ್ತಾ ಇದೆ ಇನ್ನೊಬ್ರು ಸುಪೀರಿಯರ್ ಆಗಿ
ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಮೇ ಬಿ ನಿಮಗೆ ಅನ್ಸುತ್ತೆ ಗ್ರೂಪ್ ಒನ್. ದ ಥಿಂಗ್ ಈಸ್ ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ ನಿನ್ನ ಡಾಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಫೀಲ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ ಎಲ್ರೂ ಅಟೆನ್ಷನ್ ಅವ್ರ ಮೇಲೆ ಇದೆ, ಲೈಕ್ ವಿ ಆರ್ ಕಪಲ್ಸ್ ಬಟ್ ಅಟೆನ್ಷನ್ ಎಲ್ಲ ಅವ್ರ ಮೇಲೆ ಇದೆ ಅನ್ನೋ ಒಂದು ಥಾಟ್ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇರ್ಬೋದು. ಪಾಸಿಬಿಲಿಟಿ ಇದೆ ಬಿಕಾಸ್ ಕಿಂಗ್ ಆಫ್ ವಾಂಡ್ಸ್ ಅಂತ ಅಂದ್ರೆ ಅಲ್ಟಿಮೇಟ್ಲಿ ಒಂದು ಫನ್ ಪರ್ಸನ್, ಅಲ್ಟಿಮೇಟ್ಲಿ ಒಂದು ಪ್ರೈಡ್, ಅವ್ರದೇ ಆದ ಈಗೋ, ಅವ್ರದೇ ಆದ ಆಟಿಟ್ಯೂಡ್, ಅವ್ರದೇ ಪ್ರೈಡ್, ಏನೋ ಎಲ್ರೂ ಅಟೆನ್ಷನ್ ನನ್ನ ಮೇಲೆ ಇರಬೇಕು, ನಾನೊಂಥರ ಸೋಷಿಯಲಿ ಪಾಪ್ಯುಲರ್ ಆಗಿರ್ಬೇಕು, ಈ ತರ ಎಲ್ಲ ಥಾಟ್ ಕಿಂಗ್ ಆಫ್ ವಾಂಡ್ಸ್ಗೆ ಡೆಫಿನೆಟ್ಲಿ ಇರುತ್ತೆ, ರೈಟ್? ಸೊ ಎಸ್, ಆ ತರ ಒಂದು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಅನ್ನೋದನ್ನ ನೋಡ್ತಾ ಇದ್ದೀನಿ. ಬಟ್ ಲೆಟ್ಸ್ ಸಿ ಫೀಲಿಂಗ್ಸ್ ಅಂತ ಬಂದ್ರೆ ದೇರ್ ಈಸ್ ಕಿಂಗ್ ಆಫ್ ದಿಸ್ ಇಸ್ ಎಂಪರರ್. ಈ ಕಿಂಗ್ ಆಫ್ ವಾಂಡ್ಸ್ ನೆಕ್ಸ್ಟ್ ವರ್ಜನ್ ಎಂಪರರ್. ಸೊ ಇಲ್ಲೊಂದು ಪ್ಯಾಟರ್ನ್ ಕಾಣ್ತಾ ಇದೆ. ಸೊ ಡೆಫಿನೆಟ್ಲಿ ಪಾಸಿಬಿಲಿಟಿ ಇದೆ ನಿಮ್ಮ ಒಂದು ಪರ್ಸನ್ ಎಲ್ಲೋ ಒಂದ್ ಕಡೆ ಡಾಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಒಂದಷ್ಟು ಬೌಂಡ್ರೀಸ್ ಹಾಕೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ನನ್ನ ಪರ್ಸನ್ ನಾನ್ ಹೇಳ್ದಂಗೆನೆ, ಅಂದ್ರೆ ನೀವು ನಾನ್ ಹೇಳ್ದಂಗೆನೆ ಇವ್ರು ಇರ್ಬೇಕು, ನಾನ್ ಹೇಳ್ದಂಗೆನೆ ನಾನ್ ಹೇಳೋದಕ್ಕೆ ಎಸ್ ಅನ್ಬೇಕು, ಏನಾದ್ರು ಡಿಸಿಷನ್ ತಗೊಳ್ತಾ ಇದಾರೆ ನನಗ್ ಕೇಳಲೇಬೇಕು, ಇವರು ನನ್ನ ಜೊತೆ ಡಿಸ್ಕಸ್ ಮಾಡ್ಲೇಬೇಕು, ಆಮೇಲೆ ಒಂದು ಡಿಸಿಷನ್ ತಗೋಬೇಕು, ಅದು ವಾಟ್ ಎವರ್ ಇಟ್ ಮೈಟ್ ಬಿ, ಆ ಡಿಸಿಷನ್ ತಗೋಬೇಕು, ಈ ತರ ಈ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಓಕೆ, ನನ್ನ ಮೈಕ್ ವರ್ಕ್ ಆಗ್ತಿಲ್ಲ ಅನ್ಕೊಂಡೆ ಒಂದ್ ಪಾಯಿಂಟ್ ಅಲ್ಲಿ. ಆಲ್ರೈಟ್, ಸೊ ಎಲ್ಲಿದ್ವಿ ನಾವು? ಎಲ್ಲಾ ಡಿಸಿಷನ್ ತಗೊಳ್ಬೇಕಾದ್ರೂ ನೀವು ಡಿಸ್ಕಸ್ ಮಾಡ್ಬೇಕು, ಮಾತುಕತೆ ಮಾಡ್ಬೇಕು, ಈ ತರ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಐ ಫೀಲ್ ಸುಪೀರಿಯರ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್, ಡಾಮಿನೇಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ಸೊಸೈಟಿ ಏನ್ ಅನ್ಕೊಳ್ಳುತ್ತೆ, ಫ್ರೆಂಡ್ಸ್ ಏನ್ ಅನ್ಕೊಂತಾರೆ, ಅದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ ಬಿಟ್ರೆ ಅಟ್ ದ ಸೇಮ್ ಟೈಮ್ ನೀವು ಖುಷಿಯಾಗಿದ್ದೀರಾ ಅವ್ರ ಜೊತೆ, ನೀವ್ ಅಷ್ಟೊಂದು ಹ್ಯಾಪಿ ಆಗಿದ್ದೀರಾ, ಅದ್ರ ಬಗ್ಗೆ ಐ ಡೋಂಟ್ ಥಿಂಕ್ ಇವ್ರು ಯೋಚನೆ ಮಾಡ್ತಾ ಇದಾರೆ. ಎಲ್ಲ ಒಂದ್ ಕಡೆ ಅವರ ಪವರ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ, ಅವರ ಒಂದು ಇಂಡಿವಿಜುವಾಲಿಟಿ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ. ಬಟ್ ಐ ಡೋಂಟ್ ಥಿಂಕ್ ಸೊ ನಿಮ್ಮ ಫೀಲಿಂಗ್ಸ್ ಬಗ್ಗೆ ಅವ್ರು ಜಾಸ್ತಿ ಯೋಚನೆ ಮಾಡ್ತಾ ಇದಾರೆ ಅಂತ. ಹೌ ಯು ಆರ್ ಫೀಲಿಂಗ್, ನೀವು ಖುಷಿಯಾಗಿದ್ದೀರಾ ಅವ್ರ ಜೊತೆ, ನಿಮಗೆ ಏನೆಲ್ಲ ಬೇಕು ಅದೆಲ್ಲ ಸಿಗ್ತಾ ಇದೆಯಾ, ಈ ತರ ಒಂದು ಎಮೋಷನಲ್ ವೇಯಲ್ಲಿ, ಒಂದು ರೊಮ್ಯಾಂಟಿಕ್ ವೇಯಲ್ಲಿ, ಒಂದು ಸೆನ್ಸಿಟಿವ್ ವೇಯಲ್ಲಿ ಯೋಚನೆ ಮಾಡ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದೀನಿ. ಅ ಬಿಟ್ ಸ್ಟ್ರೇಂಜ್ ಅಂತಾನೆ ಹೇಳ್ಬೋದು. ಲುಕ್ ಎಟ್ ದಿಸ್, ಬಟ್ ನಿಮ್ನ ಬಿಡೋದಕ್ಕೆ ರೆಡಿ ಇಲ್ಲ. ಈ ತರ ಒಂದು ಸೆಟ್ಟಿಂಗ್ ಅಲ್ಲಿ ಏನ್ ಗೊತ್ತಾ, ದ ಥಿಂಗ್ ಈಸ್ ಡೆಫಿನೆಟ್ಲಿ ಈ ಪರ್ಸನ್ಗೆ ರೆಸ್ಪಾನ್ಸಿಬಿಲಿಟೀಸ್ ಗೊತ್ತಿದೆ. ನಿಮ್ನ ಯಾವ ತರ ನಿಮಗ್ ಕೊಡ್ಬೇಕಾಗಿರೋ ಸೆಕ್ಯೂರಿಟಿ ಅವ್ರಿಗೆ ಗೊತ್ತಿದೆ. ಅಂದ್ರೆ ನಿಮ್ನ ನೋಡ್ಕೊಳ್ಳೋದು, ಚೆನ್ನಾಗಿ ನೋಡ್ಕೊಳ್ಳೋದು, ನಿಮಗೊಂದು ಕಂಫರ್ಟ್ ಝೋನ್ ಕೊಡೋದು, ಸೊಸೈಟಿಲಿ ಅವ್ರ ಜೊತೆಗೆ ನಿಮಗೂ ಒಂದು ಮರ್ಯಾದೆ ಕೊಡೋದು, ನಿಮ್ಮ ವ್ಯಾಲ್ಯೂಸಿಗೆ ಇಂಪಾರ್ಟೆನ್ಸ್ ಕೊಡೋದು, ಅಲ್ಟಿಮೇಟ್ಲಿ ನಿಮಗೊಂದು ಲಾಂಗ್ ಟರ್ಮ್ ಸೆಕ್ಯೂರಿಟಿ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಐ ಫೀಲ್ ಈ ಪರ್ಸನ್ ಹೆಂಗೆ ಅಂತಂದ್ರೆ ಮೇ ಬಿ ಅವರ ಒಂದು ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಮೇ ಬಿ ಅವ್ರು ಅದನ್ನೆಲ್ಲ ನೋಡ್ಕೊಂಡು ಬೆಳೆದಿರೋದ್ರಿಂದ ಪಾಸಿಬಿಲಿಟಿ ಇದೆ ಜಾಸ್ತಿ ಎಮೋಷನಲಿ ಕನೆಕ್ಟ್ ಆಗೋದಕ್ಕೆ ಆಗ್ತಾ ಇಲ್ಲ, ಅಥವಾ ಅದನ್ನ ತೋರಿಸ್ತಾ ಇಲ್ಲ. ಬಿಕಾಸ್ ಡೀಪ್ ಇನ್ಸೈಡ್ ಅವ್ರಿಗೆ ನಿಮ್ನ ಯಾವಾಗ್ಲೂ ಒಂದು ಖುಷಿಯಾಗಿರೋದನ್ನ ನೋಡ್ತಾರೆ. ಆ ರೆಸ್ಪಾನ್ಸಿಬಿಲಿಟಿ ಜೊತೆ ನಿಮ್ ಜೊತೆ ಎಮೋಷನಲಿ ಕನೆಕ್ಟ್ ಆಗೋದು ಕೂಡ ಟ್ರೈ ಮಾಡ್ತಾ ಇದ್ದಾರೆ. ದ ಥಿಂಗ್ ಈಸ್ ಈ ಪರ್ಸನಾಲಿಟಿನೇ ಆ ತರ ಇರ್ಲಿಲ್ಲ. ಮೇ ಬಿ ನೀವು ಕನೆಕ್ಟ್ ಆಗೋದಕ್ಕೂ ಮುಂಚೆ ಇವ್ರು ಒಂಥರ ವೆರಿ ರೂಡ್, ವೆರಿ ಹಾರ್ಶ್, ವೆರಿ ಸ್ಟೋನ್ ಹಾರ್ಟೆಡ್ ಪರ್ಸನ್ ತರ ಇದ್ರು. ಎಮೋಷನ್ಸ್, ಲವ್ ಅಂತ ಅಂದ್ರೆ ಏನು ಅಂತ ಕೇಳೋವಂತ ಒಂದು ಸ್ವಭಾವ ಆ ತರ ಇತ್ತು. ಬಟ್ ಐ ಫೀಲ್ ಈ ಪರ್ಸನ್ ನಿಮ್ಗೋಸ್ಕರ ಬಿಟ್ ಚೇಂಜ್ ಆಗ್ತಾ ಇದಾರೆ, ಡೇ ಬೈ ಡೇ ಚೇಂಜ್ ಆಗ್ತಾರೆ. ಮೇ ಬಿ ಇದನ್ನ ನೀವು ನೋಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅವರ ಒಂದು ಸುಪೀರಿಯಾರಿಟಿ, ಅಂದ್ರೆ ಡಾಮಿನೇಟಿಂಗ್ ಕ್ಯಾರೆಕ್ಟರ್, ಅವರ ಒಂದು ನಂದೇ ಆಗ್ಬೇಕು, ನನ್ನ ಆರ್ಡರ್ಸೇ ಆಗ್ಬೇಕು, ಆ ತರ ಒಂದು ನೇಚರ್ನ ನೀವು ತುಂಬಾನೇ ಫೋಕಸ್ ಮಾಡ್ಕೊಂತ ಇದ್ದೀರಾ. ಎಲ್ಲೋ ಒಂದ್ ಕಡೆ ನಿಮಗ ರೈಟ್ ಸಿಗ್ತಾ ಇಲ್ಲ, ಆ ತರ ಎಲ್ಲ ಯೋಚನೆ ಅದ್ರ ಮೇಲೆ ಫೋಕಸ್ ಮಾಡಿದೀರಾ. ಬಟ್ ಐ ಫೀಲ್ ಡೀಪ್ ಇನ್ಸೈಡ್ ಈ ಪರ್ಸನಿಗೆ ನಿಮ್ ಮೇಲೆ ಟ್ರೂ ಫೀಲಿಂಗ್ಸ್ ಇದೆ, ಟ್ರೂ ಭಾವನೆಗಳಿದೆ.
ಎಲ್ಲೋ ಒಂದ್ ಕಡೆ ಅವ್ರ ಪ್ರೊಫೆಷನ್ ಫೋಕಸ್ಡ್ ಆಗಿದ್ದಾರೆ, ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಫೋಕಸ್ಡ್ ಆಗಿದ್ದಾರೆ. ಅಟ್ ದ ಸೇಮ್ ಟೈಮ್ ನಿಮಗೆ ಫೀಲ್ ಆಗ್ತಾ ಇರ್ಬೋದು ಟೈಮ್ ಕೊಡ್ತಾ ಇಲ್ಲ. ಬಟ್ ಐ ಥಿಂಕ್ ಅವರ ಒಂದು ಬೇಸಿಕ್ ಪ್ರಯಾರಿಟಿ ಇವಾಗ ದುಡ್ಡು ಮಾಡೋದಾಗಿರ್ಬೋದು, ಸೆಕ್ಯೂರ್ಡ್ ಆಗೋದಾಗಿರ್ಬೋದು, ದಟ್ ಈಸ್ ವಾಟ್ ಬೇಸಿಕ್ ಪ್ರಯಾರಿಟಿ. ಬಟ್ ಡೀಪ್ ಇನ್ಸೈಡ್ ಅವ್ರಿಗೆ ನಿಮ್ನ ಖುಷಿಯಾಗಿರೋದನ್ನ ನೋಡೋದಕ್ಕೇನೆ ಇಷ್ಟಪಡ್ತಾರೆ. ಬಿಟ್ರೆ ನಿಮ್ ಬಗ್ಗೆ ನೆಗೆಟಿವ್ ಥಾಟ್ಸ್, ನೀವು ಖುಷಿಯಾಗಿರ್ಬಾರ್ದು, ನಿಮ್ ಬಗ್ಗೆ ಕಂಪ್ಲೀಟ್ ಆಗಿ ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲ, ಆ ತರ ಸಿಚುವೇಶನ್ ನಾನು ನೋಡ್ತಾ ಇಲ್ಲ. ಡೀಪ್ ಇನ್ಸೈಡ್ ದೇ ಲವ್ ಯು, ದೇ ಕೇರ್ ಅಬೌಟ್ ಯು, ದೇ ಪ್ಲಾನ್ ಫಾರ್ ಅ ಹ್ಯಾಪಿ ಬಾಂಡಿಂಗ್. ನಿಮ್ ಜೊತೆ ಖುಷಿಯಾಗಿರೋದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ದಟ್ಸ್ ಅಮೇಝಿಂಗ್. ಸೊ ಲೆಟ್ಸ್ ಸಿ ಥರ್ಡ್ ಪರ್ಸನ್ ಸಿಚುವೇಶನ್ ಬಗ್ಗೆ. ಇವಾಗ ದೇರ್ ಈಸ್ 4 of Pentacles. ಕ್ಲಾರಿಫಿಕೇಶನ್ ನೋಡೋಣ 4 of Pentacles. There is Ace of Swords. There is something this person is hiding. ಡೆಫಿನೆಟ್ಲಿ ಹೈಡ್ ಮಾಡ್ತಾ ಇದ್ದಾರೆ, ಕ್ಲಾರಿಟಿ ಕೊಡ್ತಾ ಇಲ್ಲ, ಸತ್ಯ ಹೇಳ್ತಾ ಇಲ್ಲ, ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇಲ್ಲ ಮೇನ್ ಆಗಿ. ಓಕೆ, ಐ ಫೀಲ್ ಥರ್ಡ್ ಪರ್ಸನ್ ಅಂತ ಒಂದು ಎಮೋಷ್ನಲಿ ಥರ್ಡ್ ಪರ್ಸನ್ ಜೊತೆ ಕನೆಕ್ಟ್ ಆಗಿಲ್ಲ ಇವರು. ಬಟ್ ಮೇ ಬಿ ಅಬೌಟ್ ಇದು ಥರ್ಡ್ ಪರ್ಸನ್ ಅಂದ್ರೆ ಯಾವುದೋ ಒಂದು ಹೊಸ ಪರ್ಸನ್ ಅಂತ ನನಗೆ ಫೀಲ್ ಆಗ್ತಾ ಇಲ್ಲ. ಒಂದು ಎಕ್ಸ್ ಪಾರ್ಟ್ನರ್ ಆಗಿರ್ಬೋದು, ಸಮ್ ಪಾಸ್ಟ್ ಹಿಸ್ಟ್ರಿ ಆಗಿರ್ಬೋದು, ನಿಮ್ಮಿಂದ ಮುಚ್ಚಿಟ್ಟಿರೋದು, ನಿಮ್ಮಿಂದ ಹೈಡ್ ಮಾಡಿರೋದು. ಅಂದ್ರೆ ಡೆಫಿನೆಟ್ಲಿ ದೇರ್ ಇಸ್ ಅ ಥಿಂಗ್, ಅಂದ್ರೆ ಒಂದಷ್ಟು ಸಿಚುವೇಶನ್ ಬಗ್ಗೆ ಅವ್ರು ಹೈಡ್ ಮಾಡಿದ್ದಾರೆ, ಒಂದಷ್ಟು ಥಿಂಗ್ಸ್ ಬಗ್ಗೆ ಅವ್ರು ಹೈಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟ ಪಡ್ತಾ ಇಲ್ಲ ಇವರು. ಬಿಕಾಸ್ ಎಲ್ಲೋ ಒಂದ್ ಕಡೆ ಇದು ಇವರಿಗೆ ಅಲ್ಟಿಮೇಟ್ಲಿ ಎಲ್ಲದಕ್ಕೂ ಎಫೆಕ್ಟ್ ಆಗ್ಬೋದು. ಅವ್ರು ನಿಮಗೆ ಹೇಳ್ಬಿಟ್ರೆ ಅಲ್ಟಿಮೇಟ್ಲಿ ಅವರ ಒಂದು ಪ್ರೊಫೆಷನ್ಗೆ ಎಫೆಕ್ಟ್ ಆಗ್ಬೋದು. ಮೇ ಬಿ ಕರಿಯರ್ ಎನ್ವಿರಾನ್ಮೆಂಟ್ ಅಲ್ಲಿ ಸಮಥಿಂಗ್ ರಿಲೇಟೆಡ್ ಟು ದಟ್ ಸಿಚುವೇಶನ್ ನಾನು ನೋಡ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ಹೇಳ್ಬಿಟ್ರೆ ಅವ್ರ ಕರಿಯರಿಗೆ ಇದು ಎಫೆಕ್ಟ್ ಆಗುತ್ತೆ. ಲಾಂಗ್ ಟರ್ಮ್ ಸ್ಟೇಬಲ್ ಪ್ಲಾನ್ ಅಂದ್ರೆ ಕರಿಯರ್ ಆಗಿರ್ಬೋದು, ದುಡ್ಡಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಏನ್ ಪ್ಲಾನ್ ಮಾಡಿದ್ದಾರೆ, ಓಕೆ, ಏನ್ ಪ್ಲಾನ್ ಮಾಡಿದ್ದಾರೆ ಅದು ಅವರಿಗೆ ಕಷ್ಟ ಆಗ್ಬೋದು. ಐ ಫೀಲ್ ಸಮಥಿಂಗ್ ಲಾಂಗ್ ಟರ್ಮ್ ಪ್ಲಾನ್ಸ್ ಬಗ್ಗೆ ಕೂಡ ನಿಮ್ಮಿಂದ ಹೈಡ್ ಮಾಡ್ತಾ ಇರೋದನ್ನ ನೋಡ್ತಾ ಇದೀನಿ. ಈ ಪಾಸಿಬಿಲಿಟಿ ಇದೆ ನೀವು ಯಾರಿಗೆ ಕೇಳ್ತಾ ಇದ್ದೀರಾ, ಅ ಬಿಟ್ ರಿಸರ್ವ್ಡ್ ಪರ್ಸನ್ ಇವರು. ಯಾರ ಜೊತೆನೂ ಅಷ್ಟು ಬೇಗ ಓಪನ್ ಅಪ್ ಆಗಲ್ಲ, ಕನೆಕ್ಟ್ ಆಗಲ್ಲ, ಕಂಫರ್ಟೇಬಲ್ ಆಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ ಜೊತೆ ಆಗ್ತಾ ಇದ್ದಾರೆ ಬಿಕಾಸ್ ದೇ ಜೆನ್ಯೂನ್ಲಿ ಲೈಕ್ ಯು. ಸಾರಿ, ಮಳೆ ಇರೋದಕ್ಕೂ ಶೀತ ಆಗಿರೋದಕ್ಕೂ. ಓಕೆ, ಸೊ ಐ ಫೀಲ್ ಇವಾಗ ನೀವು ಕೇಳಿದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಕ್ವೆಶನ್ ಇದೆ. ಗ್ರೂಪ್ 1 ಇವ್ ನನಗೆ ಪ್ರಯಾರಿಟಿ ಕೊಡ್ತಾ ಇಲ್ಲ, ಟೈಮ್ ಕೊಡ್ತಾ ಇಲ್ಲ, ಅಟೆನ್ಷನ್ ಕೊಡ್ತಾ ಇಲ್ಲ. ವೈ? ಬಿಕಾಸ್ ಇವರಿಗೆ ಪ್ರಯಾರಿಟಿ ಆಲ್ ಟೈಮ್, ಇವಾಗಂತ ಅಲ್ಲ, ಫ್ಯೂಚರ್ ಅಲ್ಲೂ ಕೂಡ ಅವರ ಒಂದು ಫ್ಯಾಮಿಲಿ ಆಗಿರುತ್ತೆ, ಅವರ ಒಂದು ಕರಿಯರ್ ಆಗಿರುತ್ತೆ, ಅವರ ಒಂದು ಲಾಂಗ್ ಟರ್ಮ್ ಪ್ಲಾನ್ಸ್ ಆಗಿರುತ್ತೆ. ದುಡ್ಡಾಗಿರ್ಬೋದು, ಮನೆ ಮಾಡೋದಾಗಿರ್ಬೋದು, ಸೊಸೈಟಿಲಿ ಒಳ್ಳೆ ನೇಮ್ ಮಾಡೋದಾಗಿರ್ಬೋದು, ಲೈಫ್ ನ ಸ್ಟೇಬಲ್ ಆಗಿ ತಗೋಬರೋದು, ಸೊ ದಟ್ ಫ್ಯೂಚರ್ ಅಲ್ಲಿ ಯಾವುದೇ ರೀತಿ ಕೊರತೆ ಆಗ್ಬಾರ್ದು. ಇದೆಲ್ಲ ಇವರ ಒಂದು ಬೇಸಿಕ್ ಪ್ರಯಾರಿಟೀಸ್ ಆಗಿರುತ್ತೆ. ಅವರ ಫ್ಯಾಮಿಲಿನ ನೋಡ್ಕೊಳ್ಳೋದು. ಅವರಿಗೆ ಲವ್ ಬಂದ್ಬಿಟ್ಟು ಇಟ್ಸ್ ಸೆಕೆಂಡರಿ. ಮೇ ಬಿ ದಟ್ ಈಸ್ ದ ರೀಸನ್ ಅವ್ರು ನಿಮಗೆ ಅಲ್ಟಿಮೇಟ್ 100% ಎಫರ್ಟ್ ಕೊಡ್ತಾ ಇಲ್ಲ. ಅಲ್ಟಿಮೇಟ್ ಆಗಿ ಅವ್ರಿಗೆ ಇಟ್ಸ್ ಲೈಕ್ ಏನೋ, ಇವಾಗ ಒಬ್ರಿಗೆ ಪ್ರಯಾರಿಟಿ ಅಂದ್ರೆ, ಒಬ್ರಿಗೆ ಮಾಡ್ಲೇಬೇಕು ಅಂದ್ರೆ ಅದು ಎಷ್ಟೇ ಕಷ್ಟ ಆಗಿರ್ಬೋದು ಅವ್ರು ಮಾಡ್ತಾರೆ. ಇಫ್ ದೇ ವಾಂಟ್ ಟು ಡೂ ಸಮಥಿಂಗ್, ಎಕ್ಸ್ಕ್ಯೂಸಸ್ ಕೇಳಲ್ಲ. ನಾನು ಅಲ್ಲೋಗಿದೆ, ಅದಾಯ್ತು, ಇದಾಯ್ತು, ಹಂಗಂದ್ರೆ ಇಟ್ ಈಸ್ ಅಂಡರ್ಸ್ಟುಡ್ ಅವ್ರಿಗೆ ನಿಮ್ಮ ಮೇಲೆ ಒಂದ್ ಸ್ವಲ್ಪ ಪ್ರಯಾರಿಟಿ ಕಡಿಮೆ ಇದೆ ಅಂತ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇಟ್ಸ್ ಅ ವೆರಿ ಲಾಜಿಕಲ್ ಪಾಯಿಂಟ್. ಐ ನೋ ಹರ್ಟ್ ಆಗುತ್ತೆ, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್ ಅಂತ ಐ ಬಿಲೀವ್, ರೈಟ್? ಸೊ ಗ್ರೂಪ್ 1, ಐ ಫೀಲ್ ಈ ಪರ್ಸನ್ ವೆರಿ ರಿಸರ್ವ್ಡ್ ಅಂಡ್ ಐ ಡೋಂಟ್ ಥಿಂಕ್ ಫ್ಯೂಚರ್ ಅಲ್ಲೂ ಕೂಡ ನಿಮ್ ಜೊತೆ ಅಷ್ಟು ಒಂದು ಕ್ಲೋಸ್ ಬಾಂಡಿಂಗ್ ಮೇಂಟೈನ್ ಮಾಡ್ತಾರೆ ಅಂತ. ಬಿಟ್ ಸ್ಟ್ರೇಂಜ್ ಅಂತಾನೆ ಹೇಳ್ಬೋದು. ಪೇಜ್ ಆಫ್ ಸ್ವರ್ಡ್ಸ್, ಐ ಫೀಲ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಇವ್ರ ಬಗ್ಗೆ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಕೂಡ ಗೊತ್ತಿಲ್ಲ, ಅಷ್ಟೂನು ಅಷ್ಟು ಅವ್ರ ಬಗ್ಗೆ ಏನು ಐಡಿಯಾ ಇಲ್ಲ ಮೇನ್ ಆಗಿ ಅನ್ನೋದನ್ನ ನೋಡ್ತಾ ಇದೀನಿ. ಐ ಡೋಂಟ್ ನೋ ವೈ. ಐ ಫೀಲ್ ನೀವು ಇವ್ರ ಬಗ್ಗೆ ತಿಳ್ಕೊಬೇಕಾಗಿದ್ ಬೇಕಾದಷ್ಟಿದೆ. ಒಂದು ಸರ್ಫೇಸ್ ಲೆವೆಲ್ ದೂರದಿಂದ ಅವ್ರನ್ನ ನೋಡಿದೀರಾ, ನೀವು ದೂರದಿಂದ ನೋಡ್ಬಿಟ್ಟು ಇವರು ಹಿಂಗೆ ಅಂತ ಅನ್ಕೊಂಡಿದೀರಾ. ಬಟ್ ಹತ್ತಿರದಿಂದ ನೀವು ಇನ್ನೂ ಅವ್ರನ್ನ ನೋಡ್ಬೇಕು, ಮಾತಾಡಿಸ್ಬೇಕು, ಸ್ವಲ್ಪ ಕ್ಲೋಸ್ ಆಗ್ಬೇಕು. ಬಿಕಾಸ್
ಐ ಫೀಲ್ ದರ್ ಇಸ್ ಲಾಟ್ ಇವ್ರು ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಮೇ ಬಿ ನೀವು ಇನ್ನೂ ಇದಕ್ಕೆ ಟೈಮ್ ಕೊಡ್ಬೇಕಾಗಿ ಬರುತ್ತೆ. ಇವಾಗಲೇ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೂ ಆಗಲ್ಲ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ಅಂತಾನೆ ಹೇಳ್ಬೋದು, ರೈಟ್? ಸೊ ಲೆಟ್ಸ್ ಸಿ ಇವ್ರ ಕಡೆಯಿಂದ ನಿಮಗೆ ಏನಾದರೂ ಮೆಸೇಜ್ ಇದೆಯಾ? ಮೆಸೇಜ್ ಇದೆ ಅಂದ್ರೆ ಏನದು ಅಂತ ನೋಡೋಣ. ಬಟ್ ಒನ್ ಥಿಂಗ್ ಇಸ್ ಕ್ಲಿಯರ್, ಥರ್ಡ್ ಪರ್ಸನ್ ಬಗ್ಗೆ ಹೈಡ್ ಮಾಡ್ತಾ ಇದ್ದಾರೆ ಬಿಟ್ರೆ ಥರ್ಡ್ ಪರ್ಸನ್ ಮೇಲೆ ಯಾವುದೇ ರೀತಿ ಭಾವನೆಗಳಿಲ್ಲ. ಥರ್ಡ್ ಪರ್ಸನ್ ಬಗ್ಗೆ ಮೇ ಬಿ ನಿಮಗೆ ನಿಮ್ ಜೊತೆ ಹೇಳ್ಕೊಳ್ಳೋದು ಕಂಫರ್ಟೇಬಲ್ ಆಗಿಲ್ಲ. ಬಟ್ ಐ ಡೋಂಟ್ ಥಿಂಕ್ ಕರೆಂಟ್ ಸಿಚುವೇಶನ್ ಅಲ್ಲಿ ಯಾವುದೇ ರೀತಿ ಥರ್ಡ್ ಪರ್ಸನ್ ಇದ್ದಾರೆ ಅಂತ. ಮೇ ಬಿ ಇಟ್ಸ್ ಪಾಸ್ಟ್, ಬಟ್ ಆ ಪಾಸ್ಟ್ ಬಗ್ಗೆ ಇವ್ರಿಗೆ ಹೇಳ್ಕೊಳ್ಳೋದಕ್ಕೆ ಅಷ್ಟು ಕಂಫರ್ಟ್ನೆಸ್ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ. I can't express myself. I told you, very bad at expressing. ಇವಾಗ ನಿಮ್ಮಲ್ಲಿ ಭಾವನೆ ಇದೆ, ನಿಮ್ಮ ಮೇಲೆ ಒಂದು ಖುಷಿ ಫೀಲ್ ಆಗುತ್ತೆ, ಪಾಸಿಟಿವ್ ಥಾಟ್ಸ್ ಇದೆ. ಬಟ್ ಹೆಂಗಂತಂದ್ರೆ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಕಂಫರ್ಟ್ ಫೀಲ್ ಮಾಡ್ತಾ ಇಲ್ಲ. ದಟ್ಸ್ ಇಟ್. ಇವಾಗ ಆಲ್ ಆಫ್ ಅ ಸಡನ್ ಒಂದು ಬಿಸ್ನೆಸ್ ಮ್ಯಾನ್ಗೆ ಐಟಿಲ್ ಒಂದು ವರ್ಕ್, IT ಬಿಸ್ನೆಸ್ ಎವ್ರಿಥಿಂಗ್ ಇಸ್ ಜಸ್ಟ್ ಸಿಮಿಲರ್. ಬಟ್ ಬಿಸ್ನೆಸ್ ಓನ್ ಮಾಡ್ತಿರೋರಿಗೆ ನೀನ್ 9 to 5 ಜಾಬಲ್ಲಿ ಕುತ್ಕೋ ಕೆಲಸ ಮಾಡು ಅಂದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಅಲ್ವಾ? ಸೊ ಐ ಫೀಲ್ ಇಟ್ಸ್ ಲೈಕ್ ದ್ಯಾಟ್. ಅಂದ್ರೆ ಅವ್ರಿಗೆ ಇವಾಗ್ಲೇ ಹೆಂಗೆ ಈ ಲವ್ ಅಂದ್ರೆ ಏನು, ಎಮೋಷನ್ಸ್ ಅಂದ್ರೆ ಏನು, ಹೆಂಗ್ ಓಪನ್ ಅಪ್ ಆಗ್ಬೇಕು, ಇದ್ರ ಬಗ್ಗೆ ಎಲ್ಲ ಇವಾಗ್ಲೇ ಅವರಿಗೆ ಒಂದು ಐಡಿಯಾ ಸಿಗ್ತಾ ಇಲ್ಲ ಮೇನ್ ಆಗಿ ಅನ್ನೋದನ್ನ ನೋಡ್ತಾ ಇದೀನಿ. ಲೆಟ್ಸ್ ಸಿ ಇನ್ನು ಏನೆಲ್ಲ ಮೆಸೇಜಸ್ ಇವ್ರ ಕಡೆಯಿಂದ ಇದೆ ನಿಮಗೆ ಅಂತ. ಐ ಆಮ್ ದ ಮ್ಯಾನ್. ಓಕೆ, ಅದೇ ಮುಂಚೆ ನಾನು ಹೇಳ್ದಂಗೆ ಆ ಒಂದು ಸುಪೀರಿಯಾರಿಟಿ ನೇಚರ್, ಕಾಂಪ್ಲೆಕ್ಸ್ ನೇಚರ್, ಯುನೋ ನಾನು ಆರ್ಡರ್ಸ್ ತಗೊಂತೀನಿ, ನಾನು ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕು, ನಾನು ನನಗೆ ಒಂದು ಕೇಳಬೇಕು, ಏನಾದ್ರು ಸಿಚುವೇಶನ್ ಏನಾದ್ರು ಡಿಸ್ಕಸ್ ಮಾಡಬೇಕು, ನನ್ನ ಒಪಿನಿಯನ್ ಕೂಡ ಕೇಳಬೇಕು, ಈ ತರ ಎಲ್ಲ ಥಾಟ್ಸ್ ಅವರ ಮೈಂಡಲ್ಲಿ ಇದೆ ನಿಮ್ಮ ಬಗ್ಗೆ. ಅಂಡ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ ದಟ್ ಯು ವಿಲ್ ಟೆಲ್ ಎವ್ರಿಥಿಂಗ್. ನೀವೆಲ್ಲ ಅವ್ರಿಗೆ ಹೋಗಿ ರಿಪೋರ್ಟ್ ಮಾಡ್ತೀರಾ ಅಂತ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ನೋಡ್ಬೋದು. ಗ್ರೂಪ್ 1, ಎಸ್ ಗ್ರೂಪ್ 1 ಇದಾಗಿದ್ದು ನಿಮ್ಮ ರೀಡಿಂಗ್ ನಿಮ್ಮ ಪರ್ಸನ್ ಬಗ್ಗೆ. ಅ ಬೆಟ್ ಲೈಟ್ ಆಗಿ ಡೈರೆಕ್ಟ್ ಆಗಿ ಮೆಸೇಜಸ್ ಇದೆಲ್ಲ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ, ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ, ರೈಟ್? ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದ ಟಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲ್ಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಲೆಟ್ಸ್ ಸಿ ನಿಮಗೆ ಏನ್ ಮೆಸೇಜ್ ಬರ್ತಾ ಇದೆ ನಿಮ್ಮ ಪಾರ್ಟ್ನರ್ ಬಗ್ಗೆ. ನಿಮ್ಮಿಬ್ರು ಮಧ್ಯ ಕರೆಂಟ್ ಎನರ್ಜೀಸ್ ಏನಾಗ್ತಾ ಇದೆ, ಅವರ ಒಂದು ಫೀಲಿಂಗ್ಸ್ ಏನಿದೆ ನಿಮ್ಮ ಮೇಲೆ, ಇಂಟೆನ್ಷನ್ಸ್ ಏನಿದೆ, ಅಂಡ್ ಅಟ್ ದ ಸೇಮ್ ಟೈಮ್ ಥರ್ಡ್ ಪರ್ಸನ್ ಇದಾರಾ ನಿಮ್ಮಿಬ್ರು ಮಧ್ಯೆ? ಇದಾರೆ ಅಂದ್ರೆ ಏನ್ ಫೀಲ್ ಮಾಡ್ತಾ ಇದ್ದಾರೆ ಆ ಥರ್ಡ್ ಪರ್ಸನ್ ಸಿಚುವೇಶನ್ ಬಗ್ಗೆ, ಆ ಒಂದು ಕನೆಕ್ಷನ್ ಬಗ್ಗೆ ಅಂತ. ರೈಟ್ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು, ರೈಟ್? ಸೊ ಗ್ರೂಪ್ 2 ಫಸ್ಟ್ ಕಾರ್ಡ್ ಬಂದಿದೆ, 7 of Swords. God, not really a great card. I feel ಇಲ್ಲಿ ಯಾರೋ ಒಬ್ರು ಸುಳ್ಳು ಹೇಳ್ತಾ ಇರೋದನ್ನ ನೋಡ್ತಾ ಇದೀನಿ, ಯಾರೋ ಒಬ್ರು ಮುಚ್ಚಿಡ್ತಾ ಇರೋದನ್ನ ನೋಡ್ತಾ ಇದೀನಿ, ಯಾರೋ ಒಬ್ರು ಎಂಪ್ರರ್, ಆಲ್ ರೈಟ್, ಯಾರೋ ಒಬ್ರು ಹೈಡ್ ಮಾಡ್ತಾ ಇದ್ದಾರೆ ತುಂಬಾ ಸಿಚುವೇಶನ್. ಸೊ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಥರ್ಡ್ ಪರ್ಸನ್ ಇರೋ ಪಾಸಿಬಿಲಿಟೀಸ್ ಇದೆ, ಅಥವಾ ಒಂದು ಥರ್ಡ್ ಪರ್ಸನ್ ಅದು ಫ್ರೆಂಡ್ಶಿಪ್ ಕನೆಕ್ಷನ್ ಆಗಿರ್ಬೋದು, ಒಂದು ಎಟ್ ದ ಸೇಮ್ ಟೈಮ್ ಐ ಥಿಂಕ್ ಈ ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಇವರು ಕಮಿಟ್ಮೆಂಟ್ ಇಂದ ಸ್ವಲ್ಪ ದೂರ ಓಡೋಗ್ತಾ ಇದ್ದಾರೆ. ಮೇ ಬಿ ನಿಮ್ ಜೊತೆ ಒಂದು ಕ್ಯಾಶುವಲ್ ರಿಲೇಶನ್ಶಿಪ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಗೋಯಿಂಗ್ ವಿತ್ ಅ ಫ್ಲೋ ಕೈಂಡ್ ಆಫ್ ಥಾಟ್ ಅವರ ಮೈಂಡ್ ಸೆಟ್ ಇದೆ, ಮೈಂಡ್ ಸೆಟ್ ಇದೆ.
ಓಕೆ, ಇವಾಗ್ಲೇ ಒಂದು ಲಾಂಗ್ ಟರ್ಮ್ ಫ್ಯೂಚರ್ ಬಗ್ಗೆ ಇವ್ರು ಯೋಚನೆ ಮಾಡ್ತಾ ಇಲ್ಲ ನಿಮ್ ಜೊತೆ. ಮೇ ಬಿ ಆ ಕಮಿಟ್ಮೆಂಟ್, ಆ ಒಂದು ರೆಸ್ಪಾನ್ಸಿಬಿಲಿಟಿ, ನೀವ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ, ಎಲ್ಲೋ ಒಂದ್ ಕಡೆ ಅವ್ರಿಗೆ ಅದು ಫುಲ್ಫಿಲ್ ಮಾಡೋದ್ ಬೇಡ, ಏನೋ ಆತರ ಯೋಚನೆ ಮಾಡ್ತಾ ಇದಾರೆ. ಐ ಫೀಲ್ ಗ್ರೂಪ್ 2 ನೀವು ತುಂಬಾ ಸೀರಿಯಸ್ ಆಗಿದ್ದೀರಾ ಈ ಪರ್ಸನ್ ಬಗ್ಗೆ. ಎಲ್ಲೋ ಒಂದ್ ಕಡೆ ಇವ್ರಿಗೋಸ್ಕರ ತುಂಬಾ ಚೇಂಜಸ್ ಕೂಡ ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫ್ ಅಲ್ಲಿ. ಬಟ್ ದ ಥಿಂಗ್ ಈಸ್, ಈ ಪರ್ಸನ್ ನಿಮ್ಗೋಸ್ಕರ ಅಷ್ಟೊಂದು ಚೇಂಜಸ್ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಏನೋ ನೀವು ತುಂಬಾ ಅವ್ರನ್ನ ಆನೆಸ್ಟ್ ಆಗಿರ್ಲಿ ನಿಮ್ ಜೊತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅವ್ರು ನಿಮ್ ಜೊತೆ ಲಾಯಲ್ ಆಗಿರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಎಲ್ಲ ವಿಚಾರನು ಹೇಳಿ ನನಗೆ ಪ್ರಯಾರಿಟಿ ಕೊಡ್ಲಿ, ಏನೋ ಈ ತರ ಎಲ್ಲ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇದೆ, ರೈಟ್? ಬಟ್ ದ ಫ್ಯಾಕ್ಟ್ ಈಸ್, ಈ ಪರ್ಸನ್ ಏನೋ ಒಂದ್ ಕಡೆ ಅದರಿಂದ ಸ್ವಲ್ಪ ದೂರ ಓಡೋಗ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ವಿಚಾರ ನಿಮ್ ಜೊತೆ ಹೇಳ್ಕೊಂತ ಇಲ್ಲ. ಫೀಲಿಂಗ್ಸ್ ಅಂತ ಬಂದ್ರೆ ಅಷ್ಟು ಓಪನ್ ಅಪ್ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ ಟ್ರಸ್ಟ್ ಕೂಡ ಮಾಡ್ತಾ ಇಲ್ಲ ಈ ಒಂದು ಕನೆಕ್ಷನ್ ನ, ಈ ಒಂದು ರಿಲೇಶನ್ಶಿಪ್ ನ. ಎಲ್ಲೋ ಒಂದ್ ಕಡೆ ನೀವು ಒಂದು ಸೀರಿಯಸ್ ಕನೆಕ್ಷನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಲಾಂಗ್ ಟರ್ಮ್ ವರೆಗೂ ಇವ್ರು ನನ್ನ ಲೈಫ್ ಅಲ್ಲಿ ಇರ್ತಾರೆ, ಹಿಂಗೆಲ್ಲ ಯೋಚನೆ ಕೂಡ ಮಾಡ್ತಾ ಇದ್ದೀರಾ ಗ್ರೂಪ್ 2. ಬಟ್ ಈ ಪರ್ಸನ್ ಆ ರೀತಿ ನೋಡ್ತಾ ಇಲ್ಲ, ಆ ಆಂಗಲ್ ಅಲ್ಲಿ ನೋಡ್ತಾ ಇಲ್ಲ. ಮೇ ಬಿ ಇಟ್ಸ್ ಬಿಕಾಸ್ ತುಂಬಾ ಟೈಮ್ ತಗೊಂತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ ಬಗ್ಗೆ, ಅಥವಾ ನಿಮ್ನ ಕಂಪ್ಲೀಟ್ ಆಗಿ ನಂಬೋದಿಕ್ಕೆ ಆಗಿರ್ಬೋದು, ಕಂಪ್ಲೀಟ್ ಆಗಿ ಈ ಒಂದು ಕನೆಕ್ಷನ್ ಒಂದು ಪ್ಯೂರಿಟಿನ ಫೇಸ್ ಮಾಡೋದಕ್ಕೆ, ಆ ಒಂದು ಪ್ಯೂರಿಟಿನ ಏನು ಒಪ್ಕೊಳ್ಳೋದಕ್ಕೆ ಟೈಮ್ ತಗೊಂತಾ ಇದ್ದಾರೆ ಪ್ರಾಬಬ್ಲಿ. ಬಟ್ ಐ ಫೀಲ್ ನಾಟ್ ಕಂಪ್ಲೀಟ್ಲಿ ಅ ಟ್ರಸ್ಟ್ ವರ್ತಿ ಕೈಂಡ್ ಆಫ್ ಬಾಂಡಿಂಗ್ ಆ ತರ ನೋಡ್ತಾ ಇದೀನಿ ಈ ಪರ್ಸನ್ದು ನಿಮ್ ಜೊತೆ ಎಸ್ಪೆಷಲಿ ಅಂತ ಬಂದಾಗ, ರೈಟ್? ಸೊ ಐ ಡೋಂಟ್ ನೋ ಯಾಕೆ ಈ ಪರ್ಸನ್ ನಿಮ್ಮಿಂದ ಆ ತರ ಮುಚ್ಚಿಡ್ತಾ ಇದ್ದಾರೆ ಒಂದೊಂದು ವಿಷಯಗಳನ್ನ, ಯಾಕೆ ಓಡೋಗ್ತಾ ಇದ್ದಾರೆ ರೆಸ್ಪಾನ್ಸಿಬಿಲಿಟೀಸ್ ಇಂದ, ಯಾಕೆ ಕಮಿಟ್ಮೆಂಟ್ ಇಂದ ಓಡೋಗ್ತಾ ಇದ್ದಾರೆ, ಯಾಕೆ ನಿಮ್ ಜೊತೆ ಸುಳ್ಳು ಹೇಳ್ತಾ ಇದ್ದಾರೆ, ಏನ್ ಹೈಡ್ ಮಾಡ್ತಾ ಇದ್ದಾರೆ? ಲೆಟ್ಸ್ ಸಿ ಏನ್ ಫೀಲಿಂಗ್ಸ್ ಇದೆ ಅಂತ. ಲುಕ್ ಎಟ್ ದಿಸ್ 2 of Wands. ಅಂದ್ರೆ ಯಾವುದೇ ರೀತಿ ಕನ್ಕ್ಲೂಷನ್ ಬಂದಿಲ್ಲ ಈ ರಿಲೇಶನ್ಶಿಪ್ ಬಗ್ಗೆ. 2 of Wands ಅಂದ್ರೆ ಇಟ್ಸ್ ನಾಟ್ ಇವನ್ ಅ ಗ್ರೇಟ್ ಕಾರ್ಡ್. ಅಂದ್ರೆ ಫೀಲಿಂಗ್ಸ್ ಬಗ್ಗೆ ಕೇಳೋದಕ್ಕೆ, ಒಂದು ರಿಯಲ್ ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಅಥವಾ ನೀವು ತುಂಬಾ ಸೀರಿಯಸ್ ಆಗಿದ್ದೀರಾ ಪ್ರಾಬಬ್ಲಿ ಗ್ರೂಪ್ 2. ಬಟ್ ಈ ಪರ್ಸನ್ ನಲ್ಲಿ ಸೀರಿಯಸ್ನೆಸ್ ನಾನು ನೋಡ್ತಾ ಇಲ್ಲ. ಡೆಫಿನೆಟ್ಲಿ ನೋ. ಲುಕ್ ಇಟ್ ದಿಸ್. ಈ ಕಾರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೋ ಹೇಳ್ಕೊಂಡು ಓಡೋಗ್ತಾ ಇದ್ದಾರೆ ಈ ಪರ್ಸನ್ ಅನ್ನೋ ತರ. ಅಂದ್ರೆ ಎಲ್ಲೋ ಒಂದ್ ಕಡೆ ತಪ್ಪಿಸ್ಕೊತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ನಿಮ್ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಮಾಡಲ್ಲ ಇವರು, ಆತರ ಒಂದ್ ಸಿಚುವೇಶನ್ ನೋಡ್ತಾ ಇದೀನಿ. ಓಡೋಗ್ತಾ ಇದ್ದಾರೆ, ಹೈಡ್ ಮಾಡ್ತಾ ಇದ್ದಾರೆ ಒಂದಷ್ಟು ವಿಚಾರಗಳನ್ನ. ಬಿಕಾಸ್ ನಿಮ್ ಜೊತೆ ಯಾವ್ದೇ ರೀತಿ ಪ್ಲಾನ್ಸ್ ಅವ್ರು ಇನ್ನೂ ಮಾಡಿಲ್ಲ. ಫ್ಯೂಚರ್ ಅಲ್ಲಿ ನಿಮ್ ಜೊತೆ ಹೆಂಗಿರ್ಬೇಕು, ಸಮ್ಟೈಮ್ಸ್ ರಿಲೇಶನ್ಶಿಪ್ ಅಂತ ಬಂದಾಗ ಇಟ್ಸ್ ವೆರಿ ನಾರ್ಮಲ್ ಕಪಲ್ಸ್ ಪ್ಲಾನ್ ಮಾಡೋದು, ರೈಟ್? ನಾವು ಫ್ಯೂಚರ್ ಅಲ್ಲಿ ಹಿಂಗಿರ್ಬೇಕು, ಇಲ್ಲಿರ್ಬೇಕು, ನಮ್ ಲೈಫ್ ಹಿಂಗ್ ಲೀಡ್ ಮಾಡ್ಬೇಕು, ನಮ್ ಫ್ಯಾಮಿಲಿಗೆ ಇವಾಗ ನಾವು ಹೇಳ್ಬೇಕು, ಅವಾಗ ಹೇಳ್ಬೇಕು. ಪ್ಲಾನಿಂಗ್ ಇಸ್ ವೆರಿ ನಾರ್ಮಲ್. ಬಟ್ ಈ ಪರ್ಸನ್ ಪ್ಲಾನ್ಸ್ ತನಕನೇ ಹೋಗಿಲ್ಲ. ಇಟ್ಸ್ ಮೋರ್ ಲೈಕ್ ಅವ್ರ ಕನ್ಫ್ಯೂಷನ್ ಅಲ್ಲಿ ಇದಾರೆ. ಎಲ್ಲ ಒಂದ್ ಕಡೆ 2 options ಅವರ ಒಂದು ಮೈಂಡ್ ಸೆಟ್ ಅಲ್ಲಿ ಇದೆ. 2 ಆಪ್ಷನ್ಸ್ ಇದೆ. ಇಟ್ಸ್ ಡಬಲ್ ಕನ್ಫರ್ಮೇಶನ್. ಒಂದು ಥರ್ಡ್ ಪರ್ಸನ್ ಇನ್ವಾಲ್ವ್ ಆಗಿರೋದು. ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಇನ್ ಫ್ಯಾಕ್ಟ್ ಗ್ರೂಪ್ 2 ಮೇ ಬಿ ದಟ್ ಈಸ್ ದ ರೀಸನ್ ಅವ್ರೊಂದ್ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿದ್ದಾರೆ, ಅವ್ರೊಂದ್ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದಾರೆ, ಯಾರನ್ನ ಚೂಸ್ ಮಾಡ್ಬೇಕು, ಯಾರನ್ನ ಬೇಡ. ಬಟ್ ನಿಮಗಂತ ಒಂದು ಹೈಲಿ ಇಂಪಾರ್ಟೆನ್ಸ್ ಕೊಡ್ತಾ ಇರೋದು, ಪ್ರಯಾರಿಟಿ ಕೊಡ್ತಾ ಇರೋದನ್ನ ನಾನು ತುಂಬಾನೇ ಕಡಿಮೆ ನೋಡ್ತಾ ಇದ್ದೀನಿ ಇಲ್ಲಿ, ರೈಟ್? ಗ್ರೂಪ್ 2, ಎಸ್, ಐ ಆಮ್ ಡ್ಯಾಮ್ ಶೋರ್ ನಿಮಗೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಕ್ವೀನ್ ಆಫ್ ಪೆಂಟಕಲ್ಸ್. ಐ ಫೀಲ್ ನಿಮ್ಮಿಂದ ಏನೋ ಒಂದು ಅಡ್ವಾಂಟೇಜ್ ಇದೆ ಇವ್ರಿಗೆ, ನಿಮ್ಮಿಂದ ಏನೋ ಒಂದು, ನಿಮ್ ಜೊತೆ ಇದ್ರೆ ಒಂದು ಸೆಕ್ಯೂರ್ ಫೀಲ್ ಆಗುತ್ತೆ. ಇಲ್ಲ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಅವರು ಈ ಒಂದು ಕನೆಕ್ಷನ್ ಇನ್ವೆಸ್ಟ್ ಮಾಡ್ತಾ ಇರೋದಕ್ಕೂ ನೀವ್ ಇನ್ವೆಸ್ಟ್ ಮಾಡ್ತಾ ಇರೋದಕ್ಕೂ ತುಂಬಾನೇ ಡಿಫ್ರೆನ್ಸಸ್ ಇದೆ. ಅಂದ್ರೆ ಮೇ ಬಿ ನಿಮ್ಮಲ್ಲಿ ಏನೋ, ನಿಮ್ ಜೊತೆ ಇದ್ರೆ ಏನೋ ಒಂದು ಅವ್ರಿಗೆ ಸಿಗುತ್ತೆ, ಅಡ್ವಾಂಟೇಜ್ ಇದೆ. ಅದು ಮನಿ ಆಗಿರ್ಬೋದು, ಆ ಒಂದು ಕಂಫರ್ಟ್ನೆಸ್ ಆಗಿರ್ಬೋದು, ಆ ಒಂದು ಸೆಕ್ಯೂರಿಟಿ ಆಗಿರ್ಬೋದು, ಆ ಒಂದು ಫ್ಯಾಮಿಲಿ ಸೆಕ್ಯೂರಿಟಿ ಆಗಿರ್ಬೋದು, ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಇಟ್ಸ್ ಮೋರ್ ಲೈಕ್ ಅವ್ರಿಗೆ ನಿಮ್ಮಿಂದ ಏನೋ ಅಡ್ವಾಂಟೇಜ್ ಇದೆ. ದಟ್ ಈಸ್ ವೈ ನಿಮ್ ಜೊತೆ ಇದ್ದಾರೆ. ಆ ತರ ಒಂದು ಸಿಚುವೇಶನ್ ಅನ್ನು ನೋಡ್ತಾ ಇದೀನಿ. ಬಿಕಾಸ್ ಲುಕ್ ಎಟ್ ಯು ಆರ್ ವೆರಿ ಹ್ಯಾಪಿ. ನೀವ್ ವೆರಿ ಇಂಡಿಪೆಂಡೆಂಟ್ ಆಗಿದ್ದೀರಾ, ತುಂಬಾ ಸೆಕ್ಯೂರ್ಡ್ ಆಗಿದ್ದೀರಾ ಲೈಫ್ ಅಲ್ಲಿ. ಮೇ ಬಿ ಫಿನಾನ್ಷಿಯಲಿ ಕೂಡ ಸೆಕ್ಯೂರ್ಡ್ ಆಗಿದ್ದೀರಾ. ನಿಮ್ದೇ ಆದ ಬ್ಯೂಟಿಫುಲ್ ಹೋಮ್ ಎನ್ವಿರಾನ್ಮೆಂಟ್ ಇದೆ.
ಐ ಫೀಲ್ ಇಟ್ಸ್ ಮೋರ್ ಲೈಕ್ ಈ ಪರ್ಸನ್ ಕಂಪ್ಲೀಟ್ ಆಗಿ ನೀವು ಟ್ರಸ್ಟ್ ಮಾಡಬೇಡಿ, ಬಿಕಾಸ್ ಇದರಲ್ಲೊಂದು ಇಮ್ಮೆಚ್ಯೂರಿಟಿ ನೋಡ್ತಾ ಇದೀನಿ. ನಿಮ್ಗಿಂತ ಏಜ್ ವೈಸ್ ಕೂಡ ಇವ್ರು ಸ್ವಲ್ಪ ಸಣ್ಣವ್ರು ಅನ್ಸುತ್ತೆ, ಅಥವಾ ಮೆಚ್ಯೂರಿಟಿ ವೈಸ್ ಕೂಡ ಲೈಕ್ ಚೈಲ್ಡಿಶ್ ನೇಚರ್ ಇರ್ಬೋದು ಇವ್ರದ್ದು. ಅಥವಾ ನಿಮ್ಮ ಕ್ವೆಶನ್ ಆಗಿರ್ಬೋದು ಗ್ರೂಪ್ 2, ಯಾಕೆ ಇವ್ರು ನನ್ನ ಲೈಫಲ್ಲಿ ಬಂದಿದ್ದಾರೆ, ಯಾಕೆ ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಯಾಕೆ ನಂಗೆ ಅಟೆನ್ಷನ್ ಕೊಡ್ತಾ ಇದ್ದಾರೆ, ಯಾಕೆ ಆಲ್ ಆಫ್ ಅ ಸಡನ್ ಇವ್ರು ಬಂದ್ರು. ತುಂಬಾ ಜನಕ್ಕೆ ಎಕ್ಸ್ ಪಾರ್ಟ್ನರ್ ಬಂದಿರೋ ಪಾಸಿಬಿಲಿಟೀಸು ಇದೆ, ರೈಟ್? ಸೊ ಕ್ವೆಶನ್ ಬಂದ್ಬಿಟ್ಟು ನಿಮ್ಮಿಂದ ಏನೋ ಒಂದು ಅಡ್ವಾಂಟೇಜ್ ಇದೆ, ನಿಮ್ಮಿಂದ ಏನೋ ಸಿಗ್ತಾ ಇದೆ, ಅವ್ರಿಗೆ ಬೇಕಾಗಿರೋದೇನೋ ಸಿಗ್ತಾ ಇದೆ, ಜಸ್ಟ್ ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದಾರೆ ಅಷ್ಟೇ. ನಿಮ್ಮ ಒಂದು ಹ್ಯಾಪಿನೆಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದಾರೆ ಬಿಟ್ರೆ, ಐ ಡೋಂಟ್ ಥಿಂಕ್ ಇವ್ರು ನಿಮ್ ಜೊತೆ ಲಾಂಗ್ ಟರ್ಮ್ ಪ್ಲಾನ್ಸ್ ಮಾಡ್ತಾ ಇದಾರೆ ಅಂತ. ಐ ಡೋಂಟ್ ಥಿಂಕ್ ಇವ್ರು ನಿಮ್ಮ ಹ್ಯಾಪಿನೆಸ್ ನ ತುಂಬಾ ವ್ಯಾಲ್ಯೂ ಮಾಡ್ತಾರೆ ಅಂತ. ಡೆಫಿನೆಟ್ಲಿ ನೋ. ಎಸ್, ದೇ ಆರ್ ಹಿಯರ್ ಫಾರ್ ಸಮಥಿಂಗ್. ಅಂದ್ರೆ ಅವ್ರ ಕೆಲಸ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಒಂದು ಲೈಫಲ್ಲಿ ಬಂದಿದ್ದಾರೆ ಬಿಟ್ರೆ, ಇಟ್ಸ್ ನಥಿಂಗ್ ಲೈಕ್ ದಾಟ್. ಲುಕ್ ಎಟ್ ದಿಸ್. ಐ ಫೀಲ್ ಇಲ್ಲೊಂದು ಥರ್ಡ್ ಪರ್ಸನ್ ಇರೋದ್ಕಿಂತ ಇವರು ಎಟ್ ಎ ಟೈಮ್ ಮಲ್ಟಿಪಲ್ ಪೀಪಲ್ನ ಮಾತಾಡಿಸ್ತಾ ಇರೋದು. ಒಬ್ರು ಇಬ್ರು ಅಂತ ಅಲ್ಲ, ಒಂದಷ್ಟು 3-4 ಆಪ್ಷನ್ಸ್ ನ ತಲೆಯಲ್ಲಿ ಇಟ್ಕೊಂಡಿರೋದು. ಇನ್ನೂ ಸಮ್ಟೈಮ್ಸ್ ಏನಾಗುತ್ತೆ, ಕಮಿಟ್ಮೆಂಟ್ ಒಬ್ರಿಗೆ ಕೊಟ್ಟಿರ್ತಾರೆ ಒಬ್ಬೊಬ್ರು, ಬಟ್ ಸೋಷಿಯಲ್ ಮೀಡಿಯಾ ಅಥವಾ ಅಲ್ಲಿ ಇಲ್ಲಿ ಎಲ್ಲಾರ ಜೊತೆ ಟೆಕ್ಸ್ಟ್ ಮಾಡೋದು, ಮೀಟ್ ಮಾಡೋದು, ಪಾರ್ಟಿ ಮಾಡೋದು, ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಇಟ್ಸ್ ಮೋರ್ ಲೈಕ್ ದಾಟ್. ತುಂಬಾ ಜನ ಇದ್ದಾರೆ, ಆಪ್ಷನ್ಸ್ ಇದೆ ಅಟ್ ದ ಸೇಮ್ ಟೈಮ್. ಐ ಡೋಂಟ್ ಥಿಂಕ್ ಇವರು ಇನ್ನೊಬ್ರನ್ನ ಚೂಸ್ ಮಾಡಿದ್ದಾರೆ, ಒಂದು ಥರ್ಡ್ ಪರ್ಸನ್ ತರ ಚೂಸ್ ಮಾಡಿದ್ದಾರೆ. ದಟ್ ಈಸ್ ನಾಟ್ ದ ಥಿಂಗ್. ಬಟ್ ಐ ಫೀಲ್ ಈ ಪರ್ಸನ್ಗೆ ಸಿ ಲುಕ್ ಬೋತ್ 7 ಬಂದಿದೆ. ಸೊ 7 ಬಂದ್ರೆ 7 ನಂಬರ್ ಜಾಸ್ತಿ ಆದಷ್ಟು ಕಾಂಪ್ಲಿಕೇಶನ್ಸ್ ಜಾಸ್ತಿ. ಅಂದ್ರೆ ಇದರೊಂದು ಸ್ಟೆಬಿಲಿಟಿ ತುಂಬಾನೇ ಕಡಿಮೆ ಇದೆ ಒಂದು ರಿಲೇಶನ್ಶಿಪ್ ಅಲ್ಲಿ ಅಂತಾನೆ ಹೇಳ್ಬೋದು. ಅಂಡ್ ಈ ಪರ್ಸನ್ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ, ಇವ್ರು ಲಾಸ್ಟ್ ಮೂಮೆಂಟ್ ಗೆ ಕೈ ಕೊಡುವಂತ ಒಂದು ಪರ್ಸನ್. ಲಾಸ್ಟ್ ಮೂಮೆಂಟ್ ಅಲ್ಲಿ, ಇವಾಗ ರೀಸೆಂಟ್ ಆಗಿ ಒಂದು ವಿಡಿಯೋ ಟ್ರೆಂಡ್ ಅಲ್ಲೂ ಇತ್ತಲ್ವಾ, ಏನೋ ಮದ್ವೆ ಆಗ್ತಾ ಇತ್ತು, ಲಾಸ್ಟ್ ಮೂಮೆಂಟ್ ಅಲ್ಲಿ ಹುಡುಗಿ ಲೈಕ್ ಬೇಡ ಅಂತ ಏನೋ ಮದ್ವೆನ ಎಂಡ್ ಮಾಡಿದ್ದು, ರೈಟ್? ಸೊ ದಿಸ್ ಇಸ್ ಲೈಕ್ ದಟ್ ಕೈಂಡ್ ಆಫ್ ಪರ್ಸನ್. ಆಪ್ಷನ್ಸ್ ಇದೆ ಇವ್ರಿಗೆ, ತಲೆಯಲ್ಲಿ ತುಂಬಾನೇ ಕನ್ಫ್ಯೂಷನ್ಸ್ ಇದೆ. ಐ ಡೋಂಟ್ ಥಿಂಕ್ ನಿಮ್ ಬಗ್ಗೆ ಒಂದು ಪ್ರಾಪರ್ ಕನ್ಕ್ಲೂಷನ್ ಬಂದಿದ್ದಾರೆ ಇವರು ಅಂತ. ಐ ಡೋಂಟ್ ಥಿಂಕ್ ನಿಮ್ ಬಗ್ಗೆ ಒಂದು ಕ್ಲಾರಿಟಿಯಲ್ಲಿ, ಓಕೆ ಇವರೇ ನನ್ನ ಪರ್ಸನ್, ನನ್ ಮದ್ವೆ ಆದ್ರೆ ಇವ್ರನ್ನೇ ಮದ್ವೆ ಆಗೋದು, ನನ್ನ ಲೈಫ್ ನ ಲೀಡ್ ಮಾಡಿದ್ರೆ ಇವ್ರನ್ನೇ ಮದ್ವೆ ಆಗೋದು, ಇವ್ರ ಜೊತೆ ಲೀಡ್ ಮಾಡೋದು, ಈ ತರ ಒಂದು ಏನೋ ಇಟ್ಸ್ ಮೋರ್ ಲೈಕ್ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ ನಿಮ್ ಬಗ್ಗೆ ಅಥವಾ ಈ ನಿಮ್ಮ ಕನೆಕ್ಷನ್ ಜೊತೆ ಅಂತಾನೆ ಹೇಳ್ಬೋದು. ಗ್ರೂಪ್ 2, ಐ ನೋ ತುಂಬಾನೇ ಶೇಡಿ ನೋಡ್ತಾ ಇದೀನಿ, ಅಂದ್ರೆ ಡಾರ್ಕ್ನೆಸ್ ಜಾಸ್ತಿ ನೋಡ್ತಾ ಇದೀನಿ, ಇದರಲ್ಲಿ ಯಾವುದೇ ರೀತಿ ಲೈಟ್ನೆಸ್ ನೋಡ್ತಾ ಇಲ್ಲ. ಇಟ್ಸ್ ಬೆಟರ್ ಟು ಎಂಡ್ ದಿಸ್ ಕನೆಕ್ಷನ್. ಇಟ್ಸ್ ಬೆಟರ್ ಟು ಸ್ಟಾಪ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಅಂತಾನೆ ಹೇಳ್ಬೋದು. ಅಂದ್ರೆ ಇಫ್ ಪಾಸಿಬಲ್ ಗ್ರೂಪ್ 2 ಎಂಡ್ ಮಾಡಿ ಈ ಒಂದು ರಿಲೇಶನ್ಶಿಪ್ ನ, ಅಥವಾ ಅಟ್ಲೀಸ್ಟ್ ಈ ಪರ್ಸನ್ ಇಂದ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಲ್ವಾ, ಇವ್ರು ಹಂಗ್ ಮಾಡ್ಬೋದು, ಸರಿ ಹೋಗ್ಬೋದು, ನನ್ನ ಬಗ್ಗೆ ನನಗೆ ಇಂಪಾರ್ಟೆನ್ಸ್ ಕೊಡ್ಬೋದು, ನನ್ನ ಬಗ್ಗೆ ಫೀಲಿಂಗ್ಸ್ ಇರ್ಬೋದು, ಈ ಎಲ್ಲ ಥಾಟ್ಸ್ ಅಟ್ಲೀಸ್ಟ್, ಈ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ನ ಅಟ್ಲೀಸ್ಟ್ ನೀವು ಎಂಡ್ ಮಾಡಬೇಕು. ಗ್ರೂಪ್ 2, ಯು ನೀಡ್ ಟು ಒಂದು ನ್ಯೂ ಬಿಗಿನಿಂಗಿಗೆ ನೀವು ಬಿಗಿನಿಂಗ್ ನ ಚೂಸ್ ಮಾಡಬೇಕು, ಒಂದು ನ್ಯೂ ಪಾತ್ ನ ಚೂಸ್ ಮಾಡಬೇಕು, ಒಂದು ನ್ಯೂ ಡೈರೆಕ್ಷನ್ ಚೂಸ್ ಮಾಡಬೇಕು. ಈ ಪರ್ಸನ್ ನ ಚೂಸ್ ಮಾಡ್ದಂಗು ನೀವು ನಿಮ್ಮ ಒಂದು ಲೆವೆಲ್ ನ ಕಡಿಮೆ ಮಾಡ್ಕೊಂಡಂಗೆ, ಬಿಕಾಸ್ ದಿಸ್ ಇಸ್ ನಾಟ್ ದ ರೈಟ್ ಪರ್ಸನ್. ನಿಮಗೆ ಇವರು ರೈಟ್ ಪರ್ಸನ್ ಅಲ್ಲ, ಅಂಡ್ ಯು ಡಿಸರ್ವ್ ಬೆಟರ್. ಆತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ. ಸೊ ಲೆಟ್ಸ್ ಸಿ ಇವ್ರ ಕಡೆಯಿಂದ ನಿಮಗೆ ಏನಾದ್ರೂ ಮೆಸೇಜಸ್ ಇದೆಯಾ ಅಂತ. ಲೆಟ್ಸ್ ಸಿ ಗ್ರೂಪ್ 2, is there any messages ಇವ್ರ ಕಡೆಯಿಂದ ಅಂತ. It is all too much, ನೀವು ಅವರಿಂದ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇರೋದು, ನೀವ್ ಈ ರಿಲೇಶನ್ಶಿಪ್ ನ ಸೇವ್ ಮಾಡ್ಕೊಳ್ಳೋದಕ್ಕೆಲ್ಲ ಮಾಡ್ತಾ ಇದೀರಲ್ಲ, ಅದವರಿಗೆ ಟೂ ಮಚ್. ಆತರ ಮೇ ಬಿ ಅವ್ರು ನಿಮ್ಮಿಂದ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂತ ಇಲ್ಲ, ಮೇ ಬಿ ಅಷ್ಟೊಂದು ಡೀಪ್ ಆಗಿ ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಅಷ್ಟೊಂದು ಲಾಂಗ್ ಟರ್ಮ್ ಪ್ಲಾನ್ಸ್ ಎಲ್ಲ ಯೋಚನೆ ಮಾಡ್ತಾ ಇಲ್ಲ ಅನ್ಸ್ತಾ ಇದೆ. ನೀವೆಲ್ಲ ಏನ್ ಅವ್ರಿಗೆ ಮಾಡ್ತಾ ಇದೀರಾ, ಅಟೆನ್ಷನ್ ಕೊಡ್ತಾ ಇದೀರಾ, ಟೆಕ್ಸ್ಟ್ ಮಾಡ್ತಾ ಇದೀರಾ, ರಿಪೀಟೆಡ್ ಆಗಿ ಕಾಲ್ ಮಾಡ್ತಾ ಇದೀರಾ, ಕೇರ್ ಎಲ್ಲ ಮಾಡ್ತಾ ಇದೀರಾ. ದಿಸ್ ಪರ್ಸನ್ ಯಾವ ತರ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ, ಇಷ್ಟೊಂದು ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ನನಗೆ ಇಷ್ಟೊಂದು ಅಟೆನ್ಷನ್ ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಆತರ ನೋಡ್ತಾ ಇದೀನಿ.
ಐ ಆಮ್ ಅಫ್ರೈಡ್ ಟು ಲೂಸ್ ಯು. ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ಕಳ್ಕೊಳ್ಳೋದಕ್ಕೂ ಕೂಡ ಭಯ ಇದೆ. ಮೇ ಬಿ ಐ ಫೀಲ್, ಮುಂಚೆ ನಾನು ಹೇಳ್ದಂಗೆನೆ ನಿಮ್ ಜೊತೆ ಇದೆ ಒಂದು ಸೆಕ್ಯೂರ್ಡ್ ಫೀಲ್ ಆಗುತ್ತೆ, ಒಂದು ಕಂಫರ್ಟಬಲ್ ಫೀಲ್ ಆಗುತ್ತೆ, ಖುಷಿ ಫೀಲ್ ಆಗುತ್ತೆ. ಅದನ್ನ ಕಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಲ್ವಾ, ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಈ ಪರ್ಸನ್ ರೆಡಿ ಆಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದಾರೆ. ಇಟ್ಸ್ ಮೋರ್ ಲೈಕ್ ನಿಮ್ನ ಆಸ್ ಅ ಫ್ರೆಂಡ್ಲಿ ಆಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ನಿಮ್ದ ಅಡ್ವಾಂಟೇಜಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಬಿಟ್ರೆ ಐ ಡೋಂಟ್ ಥಿಂಕ್ ಈ ಪರ್ಸನ್ ಮೈಂಡ್ ಸೆಟ್ ಅಲ್ಲಿ ಯಾವುದೇ ರೀತಿ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡ್ಬೇಕು, ಇವ್ರನ್ನ ನಾನು ಮದ್ವೆ ಆಗ್ಬೇಕು, ಇವ್ರಿಗೆ ನಾನು ಆ ಒಂದು ಗ್ಯಾರಂಟಿ ಕೊಡಬೇಕು, ಏನೋ ಆ ಥರ ಒಂದು ಥಾಟ್ಸ್ ಡೆಫಿನೆಟ್ಲಿ ನೋ. ಅಟ್ಲೀಸ್ಟ್ ನಿಮ್ಮ ಒಂದು ಮೈಂಡ್ ಸೆಟ್ ಈ ಪರ್ಸನ್ ಬಗ್ಗೆ ಚೇಂಜ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಆ ಎಕ್ಸ್ಪೆಕ್ಟೇಷನ್ಸ್ ನ ಚೇಂಜ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಈ ಕನೆಕ್ಷನ್ ಮೇಲೆ ನಿಮ್ಮ ಇಂಟೆನ್ಷನ್ ಏನಿದೆ ಅದನ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ಆವಾಗ ಮೇ ಬಿ ಯು ವಿಲ್ ಗೆಟ್ ಮೋರ್ ಕ್ಲಾರಿಟಿ ಈ ಕನೆಕ್ಷನ್ ಬಗ್ಗೆ. ಬಿಕಾಸ್ ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್, ಇವ್ರಿಗೆ ನಿಮ್ಮನ್ನ ಕಂಪ್ಲೀಟ್ ಆಗಿ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಐ ಆಮ್ ಸ್ಕೇರ್ಡ್ ಆಫ್ ರಿಜೆಕ್ಷನ್. ಐ ಫೀಲ್ ಈ ಪರ್ಸನ್ಗೆ ಕಮಿಟ್ಮೆಂಟ್ ಫೋಬಿಯಾ ಇದೆ, ಕಮಿಟ್ಮೆಂಟ್ ಪ್ರಾಬ್ಲಮ್ಸ್ ಇದೆ. ಸಿ ದಿಸ್ ಪರ್ಸನ್ ಇಸ್ ರನ್ನಿಂಗ್ ಫ್ರಮ್ ಕಮಿಟ್ಮೆಂಟ್. ಸಮ್ ಟ್ರಾಮಾ ಎಲ್ಲರಿಗೂ ಇರುತ್ತೆ. ಐ ಫೀಲ್ ಈ ಒಂದು ಕನೆಕ್ಷನಿಗೆ ಟೈಮ್ ಕೊಡಿ. ಅಟ್ ದ ಸೇಮ್ ಟೈಮ್ ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ, ಏನೆಲ್ಲ ಥಾಟ್ಸ್ ಇಟ್ಕೊಂಡಿದ್ದೀರಾ ಈ ಪರ್ಸನ್ ಬಗ್ಗೆ, ಇಫ್ ಪಾಸಿಬಲ್ ಆ ಥಾಟ್ಸ್ ಎಲ್ಲದನ್ನು ಚೇಂಜ್ ಮಾಡಿ ಸ್ವಲ್ಪ ಆಲ್ಟರ್ನೇಟ್ ಮಾಡ್ಕೋಬೇಕು. ಬಿಕಾಸ್ ಐ ಡೋಂಟ್ ಸಿ ದಿಸ್ ಪರ್ಸನ್ ನಿಮ್ಮಲ್ಲಿರೋ ರೊಮ್ಯಾಂಟಿಕ್ ಸೈಡ್ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಏನು ಇಟ್ಕೊಂಡಿಲ್ಲ. ಫೀಲಿಂಗ್ಸ್, ಎಮೋಷನ್ಸ್ ಈ ತರ ಕನೆಕ್ಟ್ ಆಗಬೇಕು, ಈ ತರ ಯೋಚನೆಗಳಿಲ್ಲ. ಕ್ಯಾಶುವಲ್ ಆಗಿ ಕನೆಕ್ಟ್ ಆಗಕ್ಕೆ ಇಷ್ಟಪಡ್ತಾರೆ. ನಿಮ್ಮಲ್ಲಿರೋ ಅದರ್ ಬೆಸ್ಟ್ ಕ್ವಾಲಿಟೀಸ್, ಪ್ರಾಕ್ಟಿಕಲಿ ಲಾಜಿಕಲಿ ಯೋಚನೆ ಮಾಡೋದು, ಆ ಒಂದು ಕಂಫರ್ಟ್ನೆಸ್ ನಿಮ್ ಸುತ್ತಮುತ್ತ ಕ್ರಿಯೇಟ್ ಮಾಡ್ಕೊಂಡಿರೋದು, ಇದ್ರ ಬಗ್ಗೆ ವ್ಯಾಲ್ಯೂಸ್, ಇದ್ರ ಬಗ್ಗೆ ಎಲ್ಲ ಇವ್ರಿಗೆ ಸ್ವಲ್ಪ ಖುಷಿ ಇದೆ. ಬಿಟ್ರೆ ಐ ಡೋಂಟ್ ಥಿಂಕ್ ಈ ಪರ್ಸನ್ ನಿಮಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಕೊಡ್ತಾರೆ, ಲಾಂಗ್ ಟರ್ಮ್ ಆಗಿ ಸೆಕ್ಯೂರ್ಡ್ ಫೀಲ್ ಮಾಡಿಸ್ತಾರೆ ಅಂತ. ನಿಮ್ಮ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಂದ ಈ ಪರ್ಸನ್ ಓಡೋಗ್ತಾರೆ. ಅಂಡ್ ಯಾವುದೇ ರೀತಿ ಡಿಸಿಷನ್ ತಗೊಂಡಿಲ್ಲ ನಿಮ್ ಬಗ್ಗೆ ಇನ್ನೂ ಕೂಡ. ಬಿಕಾಸ್ ಇವ್ರ ಹತ್ರ ಮಲ್ಟಿಪಲ್ ಆಪ್ಷನ್ಸ್ ಇದೆ, 1-2 ಅಲ್ಲ 3-4 ಜನ ಇವರ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಸೊ ಎಸ್, ಇಟ್ಸ್ ವೆರಿ ಮಚ್ ಕ್ಲೌಡೆಡ್ ಎನರ್ಜಿ, ನಾಟ್ ರಿಯಲಿ ಅ ಗ್ರೇಟ್ ಎನರ್ಜಿ ಟು ಕಮ್ ಟು ಕನ್ಕ್ಲೂಷನ್ ಅಂತ ಹೇಳ್ಬೋದು. ಯಾವುದೇ ರೀತಿ ಕನ್ಕ್ಲೂಷನ್ ಬರೋದು ಬೇಡ, ರೈಟ್? ಸೊ ಗ್ರೂಪ್ 2 ಇದಾಗಿತ್ತು ನಿಮ್ಮ ರೀಡಿಂಗ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಈ ಒಂದು ಪರ್ಸನ್ ಬಗ್ಗೆ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು, ರೈಟ್? ಸೊ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಡ್ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಯಾರಿಗೆಲ್ಲ ಕನ್ನಡದಲ್ಲಿ ಟಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅವರು ಟೇಕ್ ಕೇರ್, ಲವ್ ಯು ಆಲ್, ಬಾಯ್.